XUV ಓಡಿಸ್ದಂಗೆ ಅನ್ಸ್ತೈತೆ ಬ್ರೋ. ಅದೇನೆ ಎಲ್ಲ ಒಂದೇನೆ ನೋಡಿ ಚೆನ್ನಾಗೈತೆ, ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತೈತೆ. ಬ್ಲಾಗ್ ನೋಡ್ಕೊಂಡು ಈ ಕಡೆ ಕಾರ್ ಓಡಿಸ್ಕೊಂಡು ಎಷ್ಟು ಮಜವಾಗಿ ಹೋಯ್ತವ್ರು ಅಂತ. 7XO ಓಡಿಸ್ಬೇಕಾದ್ರೆ ಚೆನ್ನಾಗೈತೆ ಗೈಸ್ ನೋಡಕ್ಕೆ, ಮತ್ತೆ ಡಿಸ್ಪ್ಲೇ ಎಲ್ಲ ಒಂದ್ ಸ್ವಲ್ಪ ಸ್ಮೂತ್ ಜಾಸ್ತಿ ಐತೆ ಅನ್ಸ್ತೈತೆ ಈ ಕಾರ್. ಇದು ತುಂಬಾ ಪ್ಲೇನ್ ಅನ್ಸ್ತೈತೆ ನನ್ಗೆ. ಈ ಕಲರ್ ಬಿಟ್ಟು ಬೇರೆ ಯಾವ್ದು ಇಲ್ಲ ಶೋರೂಮ್ ಅಲ್ಲಿ. ಹೊಸ 7XO ಇಲ್ಲ ಐತೆ ನೋಡಿ, ಫುಲ್ ಪೂಜೆ ಮಾಡ್ಬಿಟ್ಟು ನಿಲ್ಸಿದ್ದಾರೆ. 700 ಗಿಂತ 7XO ಏನೇನ್ ಡಿಫ್ರೆನ್ಸ್ ಐತೆ ಅಂತ ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇದೇ ಹೊಸ XUV 7XO. ಒಳಗಡೆ ಹೋಗ್ಬಿಟ್ಟು ಕುತ್ಕೊಳ್ಳೋಣ. ಸೇಮು ನಮ್ಮ XUV ಹೆಂಗ್ ಮೂವ್ ಆಗುತ್ತೆ ಹಂಗೆ ಮೂವ್ ಆಗುತ್ತೆ. ಒಳಗಡೆ ಏನಾದರೂ ಡಿಫ್ರೆನ್ಸು ಇದೆಯಾ ನೋಡೋಣ. ಸ್ಟೇರಿಂಗು ಗೈಸ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ನಮ್ಮದು ಸ್ಟೇರಿಂಗು ತುಂಬಾ ಡಿಫ್ರೆಂಟ್ ಆಗಿತ್ತು, ಇದು ತುಂಬ ಪ್ಲೇನ್ ಅನಿಸ್ತೈತೆ ನನಗೆ. ಮತ್ತು ಸ್ಕ್ರೀನು ಇದರಲ್ಲಿ 3 ಸ್ಕ್ರೀನ್ ಬಂದೈತೆ. ನಮ್ಮದ್ರಲ್ಲಿ ಹಬ್ಬಬ್ಬ ಅಂದರೆ ಇಲ್ಲಿವರೆಗೂ ಬರ್ಬೋದು, ಇದರಲ್ಲಿ ಆ ಎಡ್ಜ್ವರೆಗೂ ಐತೆ ಸ್ಕ್ರೀನು. ಮತ್ತೆ ಇನ್ನೇನು ಒಂದು ಸ್ವಲ್ಪ ಸೀಟು ದೊಡ್ಡ ಆಗೈತೆ ಅಂತ ಅನಿಸ್ತೈತೆ ನನಗೆ. ಸೀಟ್ ಸೈಜ್ ಸ್ವಲ್ಪ ದೊಡ್ಡ ಆಗೈತೆ ನಮ್ಮದು ಕಂಪೇರ್ ಮಾಡಿದ್ರೆ. ಒಂದು ಸ್ವಲ್ಪ ಸೀಟ್ ಸೈಜ್ ಜಾಸ್ತಿ ಆಗೈತೆ. ಮತ್ತು ಸೀಟ್ ಕಲರ್ ಫುಲ್ ಡಿಫ್ರೆಂಟು. ಇಲ್ಲಿ ನಮ್ದು ಏನಂತಂದರೆ ಇಲ್ಲಿ ಫುಲ್ ವೈಟ್ ಇತ್ತು, ಎಕ್ಸ್ಟ್ರಾ ಇದೊಂದು ಕಲರ್ ಆ್ಯಡ್ ಮಾಡಿದ್ದಾನೆ ಬ್ರೌನಿಶಾಗೆ. ಮತ್ತು ಇದು ಟಾಪ್ ಎಂಡ್ ಆಗಿರೋದ್ರಿಂದ ವೈರ್ಲೆಸ್ ಚಾರ್ಜಿಂಗು 700 ಟಾಪ್ ಎಂಡಲ್ಲಿ ಇತ್ತು, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಮತ್ತು AC ವೆಂಟ್ಸ್ಗಳದ್ದು ಮೂತಿ ಚೇಂಜ್ ಮಾಡಿದ್ದಾನೆ ಏನು ಮಚ್ಚ. ಮತ್ತು ಇದನ್ನ ಚೇಂಜ್ ಮಾಡಿದ್ದಾನೆ ಮೂತಿನ. ಮತ್ತು ಈ ಬ್ರೌನಿಷ್ ಕಲರು XUVಲಿ ಇರಲೇ ಇಲ್ಲ, ಅದನ್ನು ಹೊಸ್ದಾಗಿ ಆ್ಯಡ್ ಮಾಡಿದ್ದಾನೆ. ಮತ್ತು ಇದು ಸೇಮ್ ಇದೆ ಡ್ಯಾಶ್ ಬೋರ್ಡು. ಮತ್ತು ಕಪ್ ಹೋಲ್ಡ್ರು ಒಂದು ಎಕ್ಸ್ಟ್ರಾ ಕೊಟ್ಟವನ ಈಗ. ಲಾಸ್ಟ್ ಟೈಮ್ ಇಲ್ಲ ಅದರಲ್ಲಿ ಒಂದಿತ್ತು. ಟಾಪ್ ಎಂಡಲ್ಲಿ ಎಷ್ಟಿತ್ತೋ ಗೊತ್ತಿಲ್ಲ, ಬಟ್ 7ಅಲ್ಲಿ ಒಂದೈತೆ, ಇದರಲ್ಲಿ 2 ಕೊಟ್ಟವನೆ. ಮತ್ತು ಇದೆಲ್ಲ ಇದ್ರ ಪೊಸಿಷನ್ ಸ್ವಲ್ಪ ಚೇಂಜ್ ಆಗೈತೆ, ಸ್ವಲ್ಪ ಪೊಸಿಷನಿಂಗ್ ಚೇಂಜ್ ಆಗೈತೆ. ಮತ್ತು ಇನ್ನೊಂದೆರಡು ಡಿಫ್ರೆನ್ಸ್ ಅಂದರೆ ಸ್ಟಾರ್ಟ್ ಸ್ಟಾಪ್ ಬಟನ್ನು ತುಂಬ ಚಿಕ್ಕದಾಗಿದೆ. ಸ್ಪೇಸ್ ಎಲ್ಲ ಸೇಮು. ಮತ್ತು ಸೀಟ್ದು ಅಡ್ಜಸ್ಟೇಬಲ್ ಸೀಟ್ಸು, ಮತ್ತು 1 2 3 ಮೆಮೊರೀಸು ಎಲ್ಲ ಸೇಮ್ ಐತೆ. ಸ್ಪೀಕರ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಮೇನಾಗಿ ಇಷ್ಟು ಡಿಫ್ರೆನ್ಸ್ ನಮ್ಗೆ ಕಾಣಿಸ್ತೈತೆ. ಈ ಕಲರಿಂಗ್ ಅಂತೂ ಫುಲ್ ಡಿಫ್ರೆನ್ಸ್ ಆಗೈತೆ. ಫಸ್ಟು ಫುಲ್ಲು ಬರೀ ವೈಟೇ ಇತ್ತು, ಇವಾಗ ಲೈಟ್ ಬ್ರೌನ್ ಅಲ್ವಾ ಮಚ್ಚ, ಇದು ಲೈಟ್ ಬ್ರೌನ್ ಬಂದೈತೆ. ಫುಲ್ 4 ಸೀಟು ವೆಂಟಿಲೇಟೆಡ್ ಸೀಟ್ಸ್. ಇವಾಗ ನನಗೆ ಫಸ್ಟ್ ಇಂಪ್ರೆಷನಲ್ಲಿ ಚೆನ್ನಾಗೈತೆ, ಬಟ್ XUV 700 ಅಷ್ಟು ನನಗಿಷ್ಟ ಆಗಲಿಲ್ಲ. ನನಗೆ ಅಷ್ಟೊಂದು ಈ ಮಾಡಲಲ್ಲಿ ಇದರಲ್ಲಿ ಚೇಂಜಸ್ಸು ಅದೇ ಚೆನ್ನಾಗಿತ್ತು. ಸ್ಟೇರಿಂಗ್ ಅನಿಸ್ತಾಯಿತ್ತು ಮಚ್ಚ. ಆ ಸ್ಟೇರಿಂಗ್ ನೋಡೋಕ್ಕೆ ಒಂಥರ ಮಜಾ ಇತ್ತು. ಇದೊಂಥರ ಟಾಟಾ ಕರ್ದು ಸ್ಟೇರಿಂಗ್ ಥರ ಕಾಣಿಸ್ತಾಯಿತ್ತು ನನಗೆ. ಮತ್ತು ಸನ್ ರೂಫು ಸೇಮು ಫುಲ್ ಅಷ್ಟೇ ಐತೆ. ಕೂಲಿಂಗ್ ಗ್ಲಾಸ್ತು ಅದರಲ್ಲೂ ಇತ್ತು. ಸೀಟು ಒಂದು ಸ್ವಲ್ಪ ದೊಡ್ಡ ಆಗೈತೆ ಮಚ್ಚ. ಇಲ್ಲ ನಂದು ಈ ಪೊಸಿಷನ್ಗೆ ಹಂಗೆ ಕಾಣಿಸ್ತೈತಾ. ಡ್ರೈವರ್ ಸೀಟ್ ಅಂತೂ ಒಂದು ಸ್ವಲ್ಪ ಹೈಟ್ ಕಾಣಿಸ್ತೈತಲ್ವಾ, ಸೀಟ್ ಸ್ವಲ್ಪ ಯೂಸ್ ಐತೆ. ಸ್ಟೇರಿಂಗ್ ಡಿಸೈನ್ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. 700 ಸಖತ್ತಾಗಿತ್ತು, ಇದೊಂಥರ ತುಂಬ ಪ್ಲೇನ್ ಆಗೋಯ್ತು. ಮತ್ತು ಇನ್ನೊಂದೇನು ಗೊತ್ತಾ, ಈ ಲುಕ್ಕು ಅಷ್ಟೇ. ಈ ಸ್ಕ್ರೀನು ದೊಡ್ಡ ಆಗಿರೋದ್ರಿಂದ ಗಾಡಿ ಆಫಲ್ಲಿದ್ದರೆ ಲುಕ್ಕೇ ಇಲ್ಲ. 700 ನೀವು ಕುತ್ಕೊಳ್ಳಿ, ಗಾಡಿ ಆಫಲ್ಲಿದ್ರು ಏನೋ ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಿಂದೆ ಸೀಟ್ಗೆ ಹೋಗೋಣ ಬನ್ನಿ, ಏನೇನು ಚೇಂಜಸ್ ಆಯ್ತು ನೋಡೋಣ. ಮಿಡ್ ರೋ ಅಲ್ಲಿ ಏನೇನಾಗೈತೆ ಅಂತ ನೋಡ್ತೀನಿ. ಮಿಡ್ ರೋ ಅಲ್ಲಿ ಮತ್ತೆ ಇದೂ ಚೇಂಜ್ ಮಾಡೋಣ. AC ವೆಂಟ್ದು ಇದೇನೋ ಡೈಮಂಡ್ಸ್ ಎಲ್ಲ ಹಾಕಿದ್ದಾನೆ. ಜಾತ್ರೆ ಸ್ವಲ್ಪ ಇದೆ ಇಲ್ಲಿ. ಮತ್ತೆ AC ವೆಂಟ್ಸು ವೈರ್ಲೆಸ್. ಅದು ಇಲ್ಲೊಂದು ವೈರ್ಲೆಸ್ ಕೊಟ್ಟವನಾ, ಇಲ್ಲೊಂದು ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಕತ್ಲೆ ಆಗೋಯ್ತು, ಸಾಯಿಲಿ ಬಡ್ಕೊಂಡು. ಇನ್ನೊಂದು ಮಚ್ಚ ಕಿಯಾದಲ್ಲಿ ಇತ್ತಲ್ಲ ಸನ್ ಬ್ಲೈಂಡ್ ಒಂದು ಕೊಟ್ಟಿದ್ದಾನೆ ಎಕ್ಸ್ಟ್ರಾ. XUVಲಿ ಇದೊಂದು ಆ್ಯಡ್ ಮಾಡೋರು ಮಚ್ಚ. ಕಿಯಾದಲ್ಲಿ ಇತ್ತಿದ್ದು, ಕಿಯಾದಿಂದ ತಗೊಬಿಟ್ಟವ್ರೆ. ಇದೇನಿದು ಇಲ್ಲಿ ಟ್ಯಾಬ್ ಕನೆಕ್ಟ್ ಮಾಡ್ಬೋದು. ಬ್ರಿಂಗ್ ಯುವರ್ ಓನ್ ಡಿವೈಸ್. ಏನು ಟ್ಯಾಬ್ ಕನೆಕ್ಟ್ ಮಾಡೋದು ಇದು? ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂದ್ಬಿಟ್ಟು ಟ್ಯಾಬ್ಗಳು ಕನೆಕ್ಟ್ ಮಾಡ್ಕೊಬೋದು ಎಂಟರ್ಟೈನ್ಮೆಂಟ್ ಪರ್ಪಸ್. ಎರಡಕ್ಕೂ ಕೊಟ್ಟವ್ರಾ? ಎರಡಕ್ಕೂ ಟ್ಯಾಬ್ನ ಕನೆಕ್ಟ್ ಮಾಡಿ. ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಟ್ರೈಲರಲ್ಲಿ ಇಲ್ಲೊಂದು ಸ್ಕ್ರೀನ್ ಕೊಟ್ಬಿಟ್ಟವನೇ ಅನ್ಕೊಂಡ್ಬಿಟ್ಟಿದ್ದೆ. ಅದು ಮತ್ತೆ ಫ್ರಂಟ್ ಸ್ಕ್ರೀನ್ಗೂ ಇದಕ್ಕೂ ಕಂಬೈನ್ಡ್ ಆಗಿ ಒಂದೇ ಕಂಟೆಂಟ್ ಪ್ಲೇ ಮಾಡ್ಬೋದು ಎಲ್ಲ ಸ್ಕ್ರೀನಲ್ಲೂ. ಮತ್ತೆ ವೈರ್ ಚಾರ್ಜಿಂಗ್ ಇಲ್ಲೊಂದು 65 ವಾಟ್ಸ್ದು ಇಲ್ಲೊಂದು ಕೊಟ್ಟಿದ್ದಾನೆ. ಹಳೆ 700 ಮಚ್ಚ ಇಲ್ಲಿತ್ತು ವೈರು, ಅದು ಒಂದಿತ್ತು. ಇದು ಸೀಟಲ್ಲೇ ಕೊಟ್ಟವನೆ. ಕ್ಯಾಬಿನ್ ಇಂಟೀರಿಯರ್ ಅಲ್ಲಿ ಸ್ಪೇಸ್ ಸಖತ್. ಕ್ಯಾಬಿನ್ ಇಂಟೀರಿಯರ್ ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಮಾಡೋನೆ ಅನ್ನೋ ಫೀಲ್ ಬರ್ತೈತೆ. ಮತ್ತೆ ಸೀಟ್ ಹೆವಿ. XUV 700 ಗಿಂತ ಸೀಟ್ ಕಂಫರ್ಟ್ ಅನ್ಸ್ತಾಯ್ತು ನನಗೆ. ಸೀಟು
ಹೈಟ್ ಸ್ವಲ್ಪ ಮತ್ತು ಅಗಲ ಸ್ವಲ್ಪ ಒಂಚೂರು ಡಿಫ್ರೆನ್ಸ್ ಕಾಣಿಸ್ತೈತೆ. ಇದು ನಾರ್ಮಲ್ ಆಗಿ ಎಕ್ಸ್ ವೀಲು ಐತೆ. ಆಮ್ರೆಸ್ಟು 700 ಐತೆ. ಕಪ್ ಹೋಲ್ಡ್ರು ಕೂಡ ಕಚ್ಚಿಸ್ಬಿಟ್ಟವ್ರೆ. ಬ್ಯಾಕ್ ರೋಗ್ ಹೋಗೋದು ಬೇಡ ಬಿಡಿ, ಸೇಮ್ ಗೈಸ್. ಸೈಜಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಬಟ್ ಸೀಟ್ ಡಿಫ್ರೆನ್ಸ್ ಕೊಟ್ಟವನೆ. ಮತ್ತು ಇಲ್ಲೊಂದು ಸ್ಪೀಕರ್ ಐತೆ. ಇದರಲ್ಲೂ ಕೂಡ ಇಂಟೀರಿಯರ್ಸ್ ನೋಡಿ ವೈಟು ಮತ್ತು ಲೈಟ್ ಬ್ರೌನು. ಲಾಕು ಅನ್ಲಾಕು ಬಟನ್ನು ಎಲ್ಲ ಸೇಮ್ ಐತೆ. ಹೊರಗಡೆಯಿಂದನೂ ತೋರಿಸ್ತೀನಿ. ಇದು ಯಾವ ಕಲರ್ ಇದು? ಯಾವ ಕಲರ್ ಇದು? ಗ್ಯಾಲಕ್ಸಿ ಗ್ರೇ. ಎಲ್ಲ ತಿಳ್ಕೊಬಿಟ್ಟಿದೆಯಲ್ಲ ಗೈಸ್. ನೆಕ್ಸ್ಟು ನಮ್ಮ ಗ್ರೂಪಲ್ಲಿ 711 ನಿಂತೋಯ್ತು. 711 ತಗೋಬೇಕು ಅಂತಿದ್ದ, ಇವಾಗ 7X1 ತಗೋಬೇಕು ಅಂತ ಬಂದಿರೋದು ಶ್ರವಣ್ಣು. ಅದಕ್ಕೆ ಎಲ್ಲ ಕಲರ್ಸ್ ಎಲ್ಲ ತಿಳ್ಕೊಬಿಟ್ಟು ನಾನೇ ತಿಳ್ಕೊಂಡಿಲ್ಲ. ಟಿಕ್ಕಿ ಸ್ಪೇಸ್ಗೂ XUV 700ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಇದರಲ್ಲಿ ಸೇಮೇ ಐತೆ ಗೈಸ್. ಡಿಕ್ಕಿ ಸ್ಪೇಸಲ್ಲಿ ಏನು ಚೇಂಜಸ್ ಇಲ್ಲ. ಮತ್ತು ಬ್ಯಾಕ್ ಸೀಟು ಅಷ್ಟೇ ಸೇಮ್ ಮಚ್ಚ. ಇದರಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ಇದರಲ್ಲಿ ಚೇಂಜಸ್ ಏನಂತ ಅಂದರೆ ಹಿಂದೆಗಡೆ ಲುಕ್ಕಲ್ಲಿ ಚೇಂಜಸ್ ಆಗೈತೆ ನೋಡಿ. ಈ ಲೋಗೋ ಮತ್ತು ಈ ಬ್ಲ್ಯಾಕ್ ಲೇಯರು ಮತ್ತು ಒಂದು ಸ್ವಲ್ಪ ಹಿಂದೆಗಡೆ ಡಿಸೈನಲ್ಲಿ ಚೇಂಜ್ ಆಗೈತೆ. ಹಾಂ, ಇದರಲ್ಲಿ ನಮ್ಮದ್ರಲ್ಲೂ ಐತೆ ವಾಟ್ರ್ ವಾಶ್. ಲುಕ್ಕಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗೈತೆ. ಹಿಂದೆಯಿಂದ ಹೆಂಗೆ ಕಾಣಿಸೋದು ಮಗ ಅದಕ್ಕೆ ಕಂಪೇರ್ ಮಾಡಿದ್ರೆ? ಹಿಂದೆಯಿಂದ ಲುಕ್ ಸಫರ್ ಏನು ಅಷ್ಟು ಮೇಜರ್ ಡಿಫ್ರೆನ್ಸಸ್ ಬರಲ್ಲ. ಜಸ್ಟ್ ಫ್ರಂಟ್ ಬಂಪರ್ ಗ್ರಿಲ್ ಡಿಫ್ರೆನ್ಸ್. ಮತ್ತೆ ಇದು ವೀಲ್ಸು ಫುಲ್ಲು ಚೇಂಜಸ್ ಮಾಡಿದ್ದಾನೆ. ಡೈಮಂಡ್ ಕಟ್ ಅಲಾಯ್ಸ್ ನಮ್ದ್ರಲ್ಲಿ ಇಲ್ಲ. ಇದು ನಮ್ದ್ರಲ್ಲಿ ಫ್ರೇಮ್ ಥರ ಬರುತ್ತೆ ಸಿಲ್ವರ್ದು. ಎಷ್ಟು ಇದ್ರದ್ದು ಮಚ್ಚ ಇದು? 19 ಇಂಚಸ್ಸು ಅಲಾಯ್ ವೀಲ್ ಇದು. ಇದ್ರಲ್ಲಿ ಸ್ವಲ್ಪ ಇದು ನನಗೆ ಇದು ಇಷ್ಟ ಆಯ್ತು ಮಚ್ಚ. ಟೈರು ಕಾಸ್ಟ್ ಚೆನ್ನಾಗಿದೆ. ವಾವ್ ಅನ್ನೋ ಫ್ಯಾಕ್ಟ್ರಿ ಎಲ್ಲೂ ಕೂಡ ಕೊಡ್ಲಿಲ್ಲ ಈ ಕಾರು. ಸ್ಟಾರ್ಟ್ ಆಗ್ಲಿ ಹೇಳ್ತೀನಿ ಗೈಸ್. ಇನ್ನೊಂದೇನಂತ ಅಂದ್ರೆ ಇಂಜಿನ್ ನಾಯ್ಸ್ ಜಾಸ್ತಿ ಐತೆ ಅಂತ ಅಂದ ಶ್ರವಣ. ಅಬ್ಸರ್ವ್ ಮಾಡೋನೆ. 700 ಇದಕ್ಕೂ ಡೀಸೆಲ್ ಇಂಜಿನ್ ಇದು ಫುಲ್ ಟಾಪ್ ಎಂಡು 7X ಗೈಸ್. ಇದು ನಾವು ನೋಡಿರೋದ್ರಲ್ಲಿ ಮತ್ತೆ ಅವ್ರು ಡಿಸ್ಪ್ಲೇ ತೋರಿಸಿರೋದ್ರಲ್ಲೆಲ್ಲ ಇದೇ ಕಲರ್ ಐತೆ. ಈ ಕಲರ್ ಬಿಟ್ಟು ಬೇರೆ ಯಾವುದು ಇಲ್ಲ ಶೋರೂಮಲ್ಲಿ. ಅದಕ್ಕೆ ಇದನ್ನೇ ತೋರಿಸ್ತಾ ಇರೋದು ನಾನು ನಿಮಗೆ. ಫುಲ್ ಬ್ಲ್ಯಾಕ್ ಮಾಡ್ಬಿಟ್ಟಿದ್ದಾನೆ ಇದು ಮಿರರ್. ನಮ್ದ್ರಲ್ಲಿ ಹಾಫ್ ಬ್ಲ್ಯಾಕ್ ಹಾಫ್ ವೈಟ್ ಇರ್ತಿತ್ತು. ಮತ್ತೆ ಹ್ಯಾಂಡಲ್ಗಳು ಸೇಮ್ ಗೈಸ್. ಅವಾಗ ಹೆಂಗಿತ್ತು ಹ್ಯಾಂಡಲ್ ಹಂಗೆ ಐತೆ. ಇದ್ರಲ್ಲೂ ಏನೇನು ಕಲರ್ ಆಪ್ಷನ್ ಇದೆ ಎಲ್ಲದಕ್ಕೂ ರೂಫ್ ಸ್ಟೆಲ್ತ್ ಬ್ಲ್ಯಾಕ್ ರೂಫ್ ಸಿಗುತ್ತೆ. ಸಪರೇಟ್ ಕಲರ್ ಆಪ್ಷನ್ಸ್. ಇದು ಯಾವುದೇ ಕಲರ್ ನೋಡಿದ್ರು ಸೆಲ್ಫ್ ಬ್ಲ್ಯಾಕ್ ರೂಫ್ ಒಂದು ಸಪರೇಟ್ ಬರುತ್ತೆ ಅದ್ರಲ್ಲಿ. ಹೊರಗಡೆಯಿಂದ ನೋಡಿ ಹೆಂಗೈತೆ ಲುಕ್ಕು ಅಂತ ದೂರದಿಂದ ಎಲ್ಲರೂ ನೋಡ್ತಿದ್ದಾರೆ ಕಾರ್ ತಗೊಳ್ಳೋರೆಲ್ಲ. ಸ್ಕಿಡ್ ಪ್ಲೇಟ್ ಅಂತೂ ಫುಲ್ಲು ಚೇಂಜ್ ಮಾಡೋನೆ. ಫುಲ್ಲು ಬ್ಲ್ಯಾಕ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ. ಡೈಮಂಡ್ ಕಟ್ ಥರ ಕೊಟ್ಟಿದ್ದಾನೆ ಇಲ್ಲಿ. ಫುಲ್ಲು ಮುಟ್ಟಿದ್ರೆ ಡಿಸೈನ್ ಕಾಣಿಸುತ್ತೆ ನಮಗೆ. ಡಿಸೈನ್ ಕೈಗೆ ಸಿಗುತ್ತೆ. ನಾರ್ಮಲಾಗಿ ಬ್ಯಾಕ್ ಕ್ಯಾಮ್ರಾ ಇಲ್ಲ ಐತೆ. 3X4 ಇಂದ ಕದ್ಬಿಟ್ಟವ್ರೆ ಅನಿಸ್ತಿಲ್ಲ ಒಂದು ಸ್ವಲ್ಪ. ಸೇಮ್ ಹೆಡ್ಲೈಟ್ಸು 3X ಥರ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಲ್ವಾ? ಇದ್ರದ್ದೇ ಚೆನ್ನಾಗೈತೆ ಮಚ್ಚ ಲುಕ್ಕು. ಅದ್ರ ಫ್ರೇಮ್ಗಿಂತ ಈ ಫ್ರೇಮೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೈತೆ. ಮೋಸ್ಟ್ಲಿ ನಮ್ಮ ಕಲರ್ ನೋಡ್ತಾ ಇದೀವಲ್ಲ ಅದರಿಂದ ಅಷ್ಟು ಕೆಟ್ಟದಾಗ ಕಾಣ್ತಾ ಇದೆ. ಬೇರೆ ಬೇರೆ ಕಲರಲ್ಲಿ ಚೆನ್ನಾಗಿ ಕಾಣಿಸ್ಬೋದು. ಹೊಸ 9S EV ಕಾರ್ ಬಂದೈತೆ ನೋಡಿ. ಇದು 7 ಸೀಟರ್ ಕಾರ್ ಅಂತೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ ಅವಾಗ ಇದು 5 ಸೀಟರ್ ಆಗಿತ್ತು. ಇವಾಗ 7 ಸೀಟರ್ ಆಗೈತೆ. ಫುಲ್ ದೊಡ್ಡ. ಇದ್ರಲ್ಲಿ ಸನ್ ರೂಫ್ ಕೊಟ್ಬಿಡವ್ರೆ. ಅದರಲ್ಲಿ ಬರೀ 3 ರೂಫ್ ಇತ್ತು. ಇದರಲ್ಲಿ ಸನ್ ರೂಫ್ ಎಲ್ಲ ಐತೆ. ಸ್ವಲ್ಪ ಕಾರ್ ಸ್ವಲ್ಪ ದೊಡ್ಡ ಆಗೈತೆ ಇದು. ಇದು 2026 ಬಂದಿರೋದ ಹೊಸದ ಇದು 7 ಸೀಟ್. ಹಾಂ, ಅವಾಗ ಫಸ್ಟ್ ಡಿಸ್ಪ್ಲೇಲಿ ಇತ್ತಲ್ಲ ಲಾಸ್ಟ್ ಟೈಮ್ ಬಂದಾಗ ನಾನು. ಅದು 5 ಸೀಟರ್ ಅಲ್ವಾ? ಇದು 7 ಸೀಟ್ರು. ಇದು 7 ಸೀಟ್ರು. ಈ ಡ್ರೈವ್ ಮಾಡ್ಬೇಕಾದ್ರೆ ಇದರಲ್ಲಿ ವಿಡಿಯೋ ಪ್ಲೇ ಆಗಲ್ಲ ಅಲ್ವಾ? ಇದ್ರಲ್ಲಿ ಮಾತ್ರ ಪ್ಲೇ ಆಗುತ್ತೆ. ಅದು ಸಿಂಕ್ರೈಸ್ ಮಾಡ್ಬೋದು. ಅವತ್ತು ನೋಡಿದ್ವಲ್ಲ ಅದೇ ನೋಡ್ದು ನೆನಪಾಯ್ತು. 7 ಸೀಟರ್ ಇರೋ EV ಗಾಡಿ ಒಂದೇ, ಯಾವುದು ಇಲ್ಲ. B1 ಇದೆ ಅಷ್ಟೇ. ವೈರ್ಲೆಸ್ ಚಾರ್ಜಿಂಗ್ 2 ಆಯ್ತಾ ಒಂದಾ? 2. ನಿಂದ್ರಲ್ಲೂ ಹಿಂಗೆ ಬರ್ತದ ಮಚ್ಚ. ಅದೊಂದೇ ಖುಷಿ.
ವಿಜಯಣ್ಣ ಒಂದು ಇಂಟರ್ವ್ಯೂ ವಿಡಿಯೋ ಹಾಕೋರು. ಇದೆಲ್ಲ ನಾರ್ಮಲ್ ಕಟನ್ ಸ್ಪೀಕರ್ ಆಡ್ ಆಗಿ ಇದ್ರಲ್ಲಿ ಸಿಸ್ಟಮ್ ಸಾಕಾಗೈತೆ ನೋಡು ಅದು ಹೆಂಗೈತೆ ನೋಡು ಮಚ್ಚ ಕನ್ಸೋಲ್ ನೋಡು ಹಿಂಗಿರ್ಬೇಕು ಕನ್ಸೋಲ್ ಮಚ್ಚ ನೀನು ಅಬ್ಸರ್ವ್ ಮಾಡ್ದಾ ಅದರಲ್ಲಿ 7XOದಲ್ಲಿ ಮೂವಿಂಗಲ್ಲಿ ಬರಲ್ಲ ಅಲ್ಲ ಇದು ಬರಲ್ಲ ಸೈಡ್ ಆಫ್ ಇದು ಬರಲ್ಲ ಪಾಸ್ ಮಾಡಿ ಅಣ್ಣ. ಕಾಫಿ ಕುಡಿತಾ ಇದೀವಿ ನೋಡಿ, ನಮ್ಮನ್ನ ಅರ್ಧ ಗಂಟೆ ಕಾಯಿಸಿದ್ದಾರೆ. ಏನು ಬೇಗ ಕಂಡಿಡ್ದು ಬಿಡ್ತೀರಾ ಅಲ್ವಾ ಏನೇ ಹೊಸದು. ಹಾಕೇ ಇಲ್ಲ ನನ್ನ ಬ್ಲಾಗಲ್ಲಿ. ಓ ಅದ್ರಲ್ಲಿ ನೋಡಿದ್ರ ಏನ್ ಬ್ರೋ 7XO ಹಿಂಗ್ ಮಾಡ್ಬಿಟ್ಟಿದ್ದೀರಾ. ಅಪ್ಡೇಟ್ ಮಾಡ್ಬಿಟ್ಟವ್ರ ನಮ್ಮ ಗಾಡಿಲೂ ಯೂಟ್ಯೂಬ್ ಎಲ್ಲ ಬರುತ್ತಂತ, ಆಮೇಲೆ ತೋರಿಸ್ಕೊತೀನಿ. ಇವಾಗ ಟೆಸ್ಟ್ ಡ್ರೈವ್ ಹೋಗೋಣ ಗೈಸ್ ಹೊಸ 7XOದಲ್ಲಿ. ಗೈಸ್ ಇಲ್ಲಿ ನೋಡಿ ಹಳೆ XUV-ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಐತೆ ಅಂತ. ಟೈರು, ಆ ಲುಕ್ಕು ಫುಲ್ ಡಿಫ್ರೆನ್ಸ್. ಫಸ್ಟ್ ಟೈಮ್ ನಾನು ನಿಮ್ಗೆ ಕೊಡ್ತಿರೋದು ಬ್ರೋ ಗಾಡಿ. ಫಸ್ಟ್ ಟೈಮ್ ಇನ್ನೂ ಡ್ರೈವರ್ ಕೊಡ್ಲಿ ಯಾರಿಗೂ. ಅದೇ ಗಾಡಿನೇ, ಆದ್ರೆ ಇದು ಟಾಪ್ ಎಂಡ್, ಫುಲ್ ಟಾಪ್ ಎಂಡ್. ಗೈಸ್ ಡೀಸೆಲ್ ಮ್ಯಾನ್ಯುವಲ್ ಕಾರ್ ಇದು 7XO. ಫಸ್ಟ್ ಟೈಮ್ ಡ್ರೈವ್ ಹೋಗ್ತಾರೆ ಇವಾಗ. ವಿಡಿಯೋದಲ್ಲಿ ಈ ಕ್ಯಾಮರಾದಲ್ಲಿ ನೋಡ್ರಿ ಬ್ರೋ, ಕ್ಯಾಮರಾ ನೋಡಿ ಲಕ್ಸುರಿ ಕಾರ್ ತರ ಕಾಣ್ತಾ. ಇಲ್ಲಿ ನೋಡಿ ನಿಜವಾಗ್ಲು ಅಲ್ವಾ? ಹೌದು ನಿಜವಾಗ್ಲು ನನಗೆ ಜಾಸ್ತಿ ಬೇಡ. ಹೊಸ ಐಫೋನ್ಗೂ ಓ ಇದಕ್ಕೂ ಮ್ಯಾಚ್ ಆಗ್ತದೆ. ನಂಗೆ ಫಸ್ಟ್ ನಿಮ್ ಬ್ಲಾಗ್ ಹಾಕ್ಲಿ ಬ್ರೋ, ಕಾರ್ ತಗೊಂಡ್ರೆ ವಿಡಿಯೋ ಹಾಕಿ ಬ್ರೋ, ನಮ್ಗೆ ನೋಡ್ಬೇಕು. ಸೌಂಡ್ ಎಲ್ಲ ಆಫ್ ಮಾಡೋದು, ಅಲ್ಲಿ ಯೂಟ್ಯೂಬ್ ಸೌಂಡು ಇಲ್ಲಿ ಗೈಸ್ XUV 7XO ನೋಡಿ 2 ಡಿಸ್ಪ್ಲೇ ಐತೆ. ಇದು ಯೂಟ್ಯೂಬ್ ವಿಡಿಯೋ ನೋಡ್ಬೋದು. ಡ್ರೈವರ್ ಪಕ್ಕ ಕೂತಿರೋರು. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಐತೆ, ಮತ್ತೆ ಡ್ರೈವರ್ಗೂ ಕೂಡ ಇಲ್ಲಿ 360 ಕ್ಯಾಮ್ರಾ ಪ್ಲೇ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇದರಲ್ಲಿ ಇವಿಲ್ ಇತ್ತಲ್ಲ ಸ್ಪೀಕರ್, ಅವತ್ತು ತೋರಿಸಿದ್ನಲ್ಲ 9ES ಅಲ್ವಾ ಬ್ರೋ, 9S ಆ ತರ ಸ್ಪೀಕರ್ ಕೊಟ್ಟವನು. ಒಂಥರ ಥಿಯೇಟರ್ ಫೀಲ್ ಬರುತ್ತೆ ಇದರಲ್ಲಿ ಸ್ಪೀಕರ್. ಕಿಯಾದವರಿಂದ ಎತ್ಬಿಟ್ಟಿದ್ದೀರಾ ಅದನ್ನ. ನಮ್ದು ಇವಿಲ್ ಇತ್ತು ನಮ್ದು ಸೇಲು ಫೀಲ್ ಇಲ್ಲ ತಾನೆ. ಅದೊಂಥರ ಗೂಳಿ ಮೇಲೆ ಕೂತಂಗೆ ಗಾಡಿ, ಅದ್ರಂತ ಪವರ್ ಬರಲ್ಲ. ಆನೆ ಮೇಲೆ ಕೂತಂಗೆ. ಹೆಂಗೈತ್ ಮಚ್ಚ ಓಡ್ಸಕ್ಕೆ? ಇನ್ನು ಓಡ್ಸೇ ಇಲ್ವಲ್ಲ, ಇನ್ನ ಯೂಟರ್ನ್ ಹಾಕ್ಬೇಕು ಇವಾಗ. ಮೈಕ್ ಎಲ್ಲ ಆಯ್ತಾ ನಿಮ್ದು? ಇಲ್ಲ ಹಾಕೊಂಡಿದ್ದೀನಿ. ಹಾ ಸರಿ ಗಾಬರಿ ಆಗ್ಬಿಟ್ಟಾರ ಉದ್ರೋಗ್ಬಿಟ್ಟೈತ ಅಂತ. ಬ್ಲಾಗು ಇದೊಂದ್ ಚೆನ್ನಾಗೈತ್ ಮಚ್ಚ, ಬ್ಲಾಗು ಕ್ಯಾಮರಾ. ಮಿಸ್ ಮಾಡ್ಕೋತೀನಿ ಈ ಟೈಮ್. ಶೇಖರಣ್ಣ ಬರ್ತಾರೆ. ತುಂಬಾ ಚೆನ್ನಾಗಿ. ಗೈಸ್ ಇನ್ನೊಂದು ಏನಂತಂದ್ರೆ ಕೀ, ನಮ್ ಕೀ ಚೆನ್ನಾಗಿರ್ಲಿಲ್ಲ, ಈ ಕೀ ನೋಡಿ ಚೆನ್ನಾಗಿ ಮಾಡವ್ರೆ. ನಾನೊಂದು ಲಾಗಲ್ಲಿ ಹೇಳಿದ್ದೆ ಕೀ ಬಗ್ಗೆ, ಕೇಳಿಸ್ಕೊಬಿಟ್ಟವ್ರೆ. ಕೀ ಚೆನ್ನಾಗಿಲ್ಲ ಅಂತ 7XO ಚೆನ್ನಾಗೈತೆ ಕೀ. ಮತ್ತೆ ಇನ್ನೊಂದು ಏನಂತಂದ್ರೆ ಬಾಸ್ ಮೋಡು, ಇದು ಕೋ ಡ್ರೈವರ್ ಸೀಟ್ಗೂ ಕೂಡ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸೀಟ್ನ. ಮತ್ತೆ ಇಲ್ಲೆಲ್ಲ ವೈಟ್ ಇದೆ ಫ್ರೇಮು, ಇದು ಚೆನ್ನಾಗೈತೆ ಗೈಸ್. ಇದ್ರಲ್ಲೂ ಸೇಮ್ ನಮ್ ತರ ಜಿಪ್, ಝ್ಯಾಪ್, ಝೂಮ್, ಕಸ್ಟಮ್ ಅಂತ ಐತೆ. ಝೂಮ್ಗೆ ಹಾಕಿದೀವಿ ಇವಾಗ. ಥೀಮ್ ಸ್ವಲ್ಪ ಚೇಂಜ್ ಐತೆ, ಈ ತರ ಡಿಸ್ಪ್ಲೇ ತೋರ್ಸಲ್ಲ. ಮತ್ತೆ ಈ ಕಡೆನೂ ಆ ಕಡೆ 2 ಕಡೆನೂ ಬರುತ್ತೆ 360 ಕ್ಯಾಮ್ರಾ ಇರೋದು. ಮತ್ತೆ ಇದು ಇಲ್ಲ, ಯಾವಾಗ್ಲೂ ನಾವು ಯೂಟ್ಯೂಬ್ ಪ್ಲೇ ಮಾಡ್ಬೋದು, ಏನಾದ್ರೂ ಪ್ಲೇ ಮಾಡ್ಕೊಂಡು ನೋಡ್ತಿರ್ಬೋದು. ಗೈಸ್ ನಾವು AC ಟೆಂಪರೇಚರ್ ಚೇಂಜ್ ಮಾಡ್ಬೇಕು ಅಂದ್ರೆ 700ದಲ್ಲಿ ಇಲ್ಲೇ ಇತ್ತು, ಬಟ್ ಇದ್ರಲ್ಲಿ ಡಿಸ್ಪ್ಲೇಲೆ ಚೇಂಜ್ ಮಾಡ್ಬೇಕು ನಾವು, ಲೋ ಐ ಎಲ್ಲ. ನನಗೆ ಸ್ಟೇರಿಂಗ್ ಸ್ಮೂತ್ನೆಸ್ಸು ಎಲ್ಲ ಸೇಮ್ 700 ಥರನೇ ಅನಿಸ್ತೈತೆ. ಲೂಸು ಸೇಮ್ ಅದ್ರ ಥರನೇ ಐತೆ, ಬಟ್ ಓಡ್ಸೋಕ್ಕೆ ಅದು ಸ್ಟೇರಿಂಗ್ ಬೇರೆ ಥರ ಇರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತೈತೆ. ಸ್ಮೂತ್ ಅನಿಸ್ತೈತೆ ಗೈಸ್ ಇನ್ನು ಸ್ವಲ್ಪ. ನನಗೆ ಓಡ್ಸೋಕೆ ಒಂದು ಸ್ವಲ್ಪ ಜಾಸ್ತಿ ಸ್ಮೂತ್ ಐತೆ ಅನಿಸ್ತೈತೆ. ಚೆನ್ನಾಗೈತೆ, ಓಡ್ಸೋಕೆ ಚೆನ್ನಾಗೈತೆ ಮಚ್ಚ. ಅದು ಇದು ಸೇಮೇ. ನನ್ಗೇನೋ ನಂದು XUV ಓಡಿಸ್ದಂಗೆ ಅನಿಸ್ತೈತೆ ಬ್ರೋ. ಅದೇನೆ ಎಲ್ಲ ಒಂದೇನೆ. ಸ್ಕ್ರೀನ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಾರ ಅಷ್ಟೇ, ಅಲ್ಲಿ ಇಲ್ಲಿಗೆ ಐತೆ, ಎಕ್ಸ್ಟ್ರಾ ಕೊಟ್ಟಾರ ಅಷ್ಟೇ. ಇಂಜಿನ್ ಪವರ್ ಬಟ್ ಒಂದು ಸ್ವಲ್ಪ ಸ್ಮೂತ್ ಜಾಸ್ತಿ ಐತೆ. ಹೊಸ ಗಾಡಿ ನನಗೆ ಒಂದು ಸ್ವಲ್ಪ ಸ್ಮೂತ್ ಜಾಸ್ತಿ ಐತೆ ಅನಿಸ್ತೈತೆ ಈ ಕಾರ್. ಅಂದ್ರೆ ಆಕ್ಸಿಲರೇಟ್ರು ಇಲ್ಲ ಅಷ್ಟೊಂದು ಸ್ಮೂತ್ ಅನಿಸ್ತಿಲ್ಲ. ಚೆನ್ನಾಗೈತೆ ಗೈಸ್ 7XO ಲುಕ್. ನಾನು ಆನೆಸ್ಟಾಗಿ ಹೇಳ್ತೀನಿ 7XO ಬಗ್ಗೆ. ಹೊರಗಡೆಯಿಂದ ನನಗೇನು ಇಂಪ್ರೆಷನ್ ಅನಿಸ್ತಿಲ್ಲ, ಬೆಸ್ಟ್ ಅನಿಸ್ತಿಲ್ಲ, ಮತ್ತೆ ಏನೋ ಎಕ್ಸ್ಟ್ರಾ ಆರ್ಡಿನರಿ ವಾವ್ ಫ್ಯಾಕ್ಟ್ರು ನನಗೇನು ಹೊರಗಡೆಯಿಂದ ಕಾಣಿಸ್ತಿಲ್ಲ. ಬಟ್ ಓಡ್ಸೋಕ್ಕೆ ಮತ್ತು ಒಳಗಡೆ ಕೂತ್ಕೊಂಡು ಓಡ್ಸೋಕ್ಕೆ ಮತ್ತು ಒಳಗಡೆ ಇರೋದೆಲ್ಲ ಒಂದು ಸ್ವಲ್ಪ ಇಷ್ಟ ಆಯಿತು.
ನೋಡಿ ವಿಕಾಸ್ ಅವರು ಬ್ಲಾಗ್ ನೋಡ್ಕೊಂಡು ಈ ಕಡೆ ಕಾರ್ ಓಡಿಸ್ಕೊಂಡು ಎಷ್ಟು ಮಜವಾಗಿ ಹೋಯ್ತವ್ರು ಅಂತ. ಇವ್ರ ಗಾಡಿಲಿ ಯೂಟ್ಯೂಬ್ ಬರುತ್ತೆ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ, ಅಪ್ಡೇಟ್ ಮಾಡ್ಕೊಂಡು. ನಮ್ ಗೈಸ್ ಇನ್ನೊಂದ್ ಏನಂತಂದ್ರೆ ನಮ್ 700 ಕೂಡ ಯೂಟ್ಯೂಬ್ ಪ್ಲೇ ಆಗುತ್ತಂತೆ. ಅದನ್ನ ಅಪ್ಗ್ರೇಡ್ ಮಾಡ್ಬೇಕಾ ಬ್ರೋ ಸರ್ವಿಸ್? ಅಪ್ಡೇಟ್ ಮಾಡಿದ್ರೆ ಬರುತ್ತೆ. ಯಾರ್ಯಾರು 7XO ಇಟ್ಟಿರೋ ಓನರ್ಸ್ ನೋಡ್ತಿದ್ದೀರಾ, ಸರ್ವಿಸ್ ಸ್ಟೇಷನ್ ಅಲ್ಲಿ ಸಾಫ್ಟ್ವೇರ್ ನ ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೂ ಕೂಡ ಯೂಟ್ಯೂಬ್ ಪ್ಲೇ ಆಗುತ್ತೆ ಸ್ಕ್ರೀನ್ ಅಲ್ಲಿ. ಏನೇ ಹೇಳಿ ಹೊಸ ಐಫೋನ್ ವಿಕಾಸ್ ಕೊಟ್ಟದ್ದು ಮಸ್ತ್ ಕ್ಲಾರಿಟಿ ಇದೆ, ಸಖತ್ತಾಗಿದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು ಬ್ರೋ. ಐಫೋನ್ ಮತ್ತೆ ಇದು ಮ್ಯಾಚ್ ಆಗುತ್ತೆ ನೋಡಿ. ಸೇಮ್ ಕಲರ್ ಅದು ಆರೆಂಜ್ ಕಲರ್ ಐತೆ, ಇದು ಆರೆಂಜ್ ಕಲರ್. ನಮ್ದು ಡ್ರೈವ್ ಇರೋದು ಬ್ರೋ, ಬೇಗ ಹೋಗ್ಬೇಕು, ಆಟೋಮೆಟಿಕ್ ಓಡಿಸ್ಬೇಕು. ಇವಾಗ ನಾವು ಇಷ್ಟೊಂದು ಮ್ಯಾನುವಲ್ ಗಾಡಿ ಓಡಿಸಿರೋ ನೋಡಿ, ಕ್ಲಚ್ ಇರೋದು. ಇನ್ನೊಂದು ಆಟೋಮೆಟಿಕ್. ಎಕ್ಸ್ಚೇಂಜ್ ಬೋನಸ್ ಏನಿಲ್ಲ, ಹೊಸ ಗಾಡಿ ಏನು ಬೋನಸ್ ಇಲ್ಲ ಪಾಪ, ಅದೇ ಬೇಜಾರು. ಸಾಕ್ಬಿಡಿ ಬ್ರೋ, ದೊಡ್ಡದಾಗ ಹೋಯ್ತದ ನಾನು ಎಡಿಟ್ ಮಾಡೋಷ್ಟರಲ್ಲಿ. ನಾನೇ ಮಾತಾಡ್ತಿದ್ದೀನಿ. ಇದ್ರಲ್ಲೇ 50% ಎಡಿಟ್ ಆಗಿರ್ತದೆ. ಸ್ಮೂತ್ ಐತ್ ಮಚ್ಚ ಇದು. ಸ್ಮೂತ್ ಐತೆ ಆಕ್ಚುಲಿ. 7XO ಗಿಂತ ಜಾಸ್ತಿ ಸ್ಮೂತ್ ಐತೆ. ಹೌದು, ಅದು ಫೀಲ್ ಆಗ್ತೈತೆ. ಇಲ್ಲೇ ಹಾಕೋ ಲೆಫ್ಟ್ಗೆ. ಗೈಸ್ 7XOದಲ್ಲಿ ಈ ಕಲರ್ ಗಿಂತ ಈ ಕಲರ್ ನೋಡಿ ಚೆನ್ನಾಗೈತೆ, ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತೈತೆ. ನನ್ನ ಪ್ರಕಾರ ವೈಟ್ ಕಲರ್ದು ನೋಡಿದಾಗ ಇಷ್ಟ ಆಗುತ್ತೆ ಅನ್ಸುತ್ತೆ ನಮ್ಗೆ ಫುಲ್ ಹೊರಗಡೆಯಿಂದನು. ವೈಟ್ ಕಲರ್ದು 7XO ಹೆಂಗ್ ಕಾಣಿಸುತ್ತೆ, ವೈಟು ಬ್ಲ್ಯಾಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಚ್ಚ ಇದು ಚೆನ್ನಾಗೈತಲ್ಲ ನೋಡಕ್ಕೆ. ನಿಂತ್ಕೊ ಮಚ್ಚ. 7XO ಹೊಸ ಓನರು, ಹೊಸ ಕಾರು, ಏನ್ ಅನ್ಸ್ತೈತೆ ಶ್ರವಣ್? ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದು ತಿಂಗಳಿಗೆ ಲೈವ್ ಆಗ್ಲಿ. ಶರ್ಟ್ ಮ್ಯಾಚ್ ಆಗ್ತೈತೆ ಮಚ್ಚ, ಒಂದ್ ಚೂರು ಡಾರ್ಕ್ ಆಯ್ತು ಅಷ್ಟೇ. ಹಂಗೆ ಹೋಗಿ ರಿವರ್ಸ್ ಹೋಗ್ಬಿಡ್ಲೆ. ಬ್ಲೂ ಲೈಟ್ಸ್ ಬರುತ್ತೆ ನೋಡಿ ಗೈಸ್ ಇದರಲ್ಲಿ. ಗೈಸ್ ಇದು ನಾವ್ ಇವಾಗ ಆಟೋಮೆಟಿಕ್ ಎತ್ಕೊ ಹೋಗ್ತಿದೀವಿ, ಅವಾಗ್ಲೇ ಓಡಿಸಿದ್ ಮ್ಯಾನುವಲ್, ಈಗ ಆಟೋಮೆಟಿಕ್ ಎತ್ಕೊ ಹೋಗ್ತಿದೀವಿ. 360 ಡಿಗ್ರಿ ಕ್ಯಾಮ್ರಾ ನೋಡಿ. ಇಲ್ಲ ಹಾಕ್ಬೋದಾ ಬ್ರೋ? ಒಂದ್ ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ 3D ಅಲ್ಲಿ ಹಾಕ್ಬೋದಾ? ಹೊರಗಡೆ ಹೋಗುತ್ತಾನೆ, ಫ್ರಂಟ್ ಅಲ್ಲೇ ಹೋಗ್ಲಾ? ಅನ್ಯೂಸಿಬಲ್ ನೋಡಿ. ಮೊದ್ಲಿದ್ದು ಚೆನ್ನಾಗಿತ್ತು. 3D ತೆಗಿ. ಮಾಡ್ಬೇಕು ಆಕ್ಚುಲಿ. ಗೈಸ್ ನಾವು ಇವಾಗ ಆಟೋಮೆಟಿಕ್ ಕಾರ್ ಓಡಿಸ್ತಿದ್ದಾನೆ ಶ್ರವಣ್. ಮಚ್ಚ ಹೆಂಗೈತ್ ಮಚ್ಚ ಆಟೋಮೆಟಿಕ್? ಟಾರ್ಕ್ ಸಖತ್ ಇದೆ, ಮ್ಯಾನ್ಯುವಲ್ ಗಿಂತ ಸೂಪರ್ ಟಾರ್ಕ್, ಸಖತ್ ಈಸಿ ಡ್ರೈವ್. ಡೀಸೆಲ್ ಬ್ರೋ ಇದು? ಫನ್ ಟು ಡ್ರೈವ್ ಗಾಡಿ. ಡೀಸೆಲ್ ಮಾತ್ರ ಡ್ರೈವ್ ಮೋಡ್ ಬರುತ್ತೆ, ಪೆಟ್ರೋಲ್ ಡ್ರೈವ್ ಮೋಡ್ ಬರಲ್ಲ. ಹಂಗ ಹೆಂಗೈತ್ ಮಚ್ಚ? ಸಖತ್ತಾಗೈತೆ, ಸಖತ್ ಸ್ಮೂತ್ ಫನ್ ಟು ಡ್ರೈವ್ ಗಾಡಿ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. 82 ಕಿಲೋಮೀಟರ್ ರೋಡ್ ಐತೆ ಟೆಸ್ಟ್ ಡ್ರೈವ್ ಗಾಡಿ ಆಗ್ಲೇ. ಇವತ್ತು ಬೆಳಗ್ಗೆ ಬಂದಿರೋದು. ಬಟ್ ಬ್ರೋ ಆ ಕಲರ್ ನೋಡಿ ಇಷ್ಟ ಆಗೋಯ್ತು ನನಗೆ. ಇದು ನನಗೂ ಕಲರ್ ಇಷ್ಟ ಆಯ್ತು. ಕಲರ್ ಇದು ಲೈವ್ ಅಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈಗ ಓಡಿಸ್ತಾ ಬರ್ತಾ 7XO ಇಷ್ಟ ಆಗ್ತಾ ಇದೆ. ಅಂದ್ರೆ ಮನುಷ್ಯನೇ ಹೆಂಗೆ ಮಚ್ಚ, ಅಷ್ಟೇ ನೋಡ್ತಾ ಈಗ 700 ಮರಿಯಕ್ಕೆ ಹೌದು, 1-2 ದಿನ 7XO ಓಡಾಡ್ಬೇಕಷ್ಟೇ. ಅಷ್ಟೇ. ಆಟೋಮೆಟಿಕ್ ಇನ್ನು ಗನ್ ಹಂಗೈತೆ ಬ್ರೋ. ಆಟೋಮೆಟಿಕ್ ಮ್ಯಾನ್ಯುವಲ್ ಗಿಂತ ಇನ್ನು ಗನ್ನು. ಸ್ವಲ್ಪ ಟ್ರಾಫಿಕ್ ಇಲ್ದಾಗ ಗಂತರ ಐಸಿನ್ ಜಪಾನ್ ಅಂತ ಟಾರ್ಕ್ ನೋಡ್ರಿ ಇದು. ಗೇರ್ ಬಾಕ್ಸ್ ಮತ್ತೆ ಗೇರ್ ಶಿಫ್ಟಿಂಗ್ ಗೊತ್ತಾಗಲ್ಲ ಅಷ್ಟು ಆಟೋಮೆಟಿಕ್ ಅಲ್ಲಿ. ಸ್ಮೂತ್ ಶಿಫ್ಟಿಂಗ್ ಕೊಟ್ಟಿದ್ದಾನೆ. ಇದ್ರಲ್ಲೂ ಮ್ಯಾನ್ಯುವಲ್ ಹಾಕೊಂಡು ಪ್ಲಸ್ ಹಾಕೋ ಹೋಯ್ತಾ ಇರೋದ. ಪ್ಲಸ್ ಮೈನಸ್ ಇನ್ನೊಂದು ನಾನೇನ್ ಅಬ್ಸರ್ವ್ ಮಾಡಿದೆ ಗೊತ್ತಾ, 700 ಅಲ್ಲಿ ನಾವು ಕ್ರೂಸ್ಗೆ ಹಾಕ್ತಿವಿ ಅಂತಂದ್ರೆ ಜಿಪ್ ಮೋಡಲ್ ಇದ್ರೂ ಜ್ಯಾಪ್ ಕೊಟ್ಟೋಗ್ಬಿಡುತ್ತದೆ. ಅದು ಆಟೋಮೆಟಿಕ್ ಆಗುತ್ತೆ. ಅದಂದ್ರೆ ಅಡಾಸ್ ಫೀಚರ್ ವರ್ಕ್ ಆಗೋದು ಜ್ಯಾಪ್ ಮೋಡಲ್ ಮಾತ್ರ. ಅದೇ ನಾನು ಅಬ್ಸರ್ವ್ ಮಾಡಿದೆ ಅದನ್ನ. ಸಾರಿ ನಾನೇ ವಿಡಿಯೋ ಮಾಡಕ್ಕಾಗಲ್ಲ. ಸೈಕ್ ನುಗ್ಸ್ಬೋದು, ಜಾಗ ಸಿಗ್ತಿಲ್ಲ. ಹೇಳ ಈಗ ನೋಡಿ ಗೈಸ್, ಸೈಕ್ ನುಗ್ಸ್ಬೋದು ಹಿಂಗೆ, ಆದ್ರೆ ಜಾಗ ಇಲ್ಲ, ಟ್ರಾಫಿಕ್. ಸಾಕಾತಾಗ ನುಗ್ಗುತ್ ಮಚ್ಚಿ. ರಾಕೆಟ್ ನೀನ್ ಹೇಳ್ದಂಗೆ ಇಲ್ಲಿ ಥ್ರಾಟಲ್ ಕೊಟ್ರೆ ಹಂಗೆ ನುಗ್ತಾ ಬಿದ್ದೈತೆ ಅನ್ಕೋ. ಮತ್ತೆ ನಮ್ ಗೇರ್ ಶಿಫ್ಟ್ ಮಾಡೋ ಟೆನ್ಷನ್ ಇಲ್ಲ, ಆಟೋಮೆಟಿಕಲಿ ಇನ್ನು ಕ್ರೇಜಿಯಾಗಿ ಎತ್ಬಿಡ್ಬೋದು. ಎಕ್ಸ್ಚೇಂಜ್ ಮಾಡಿದ್ರೆ ಹೆಂಗ್ ಮಾಡ್ಬೋದು ಬ್ರೋ? ನಮ್ದು ಏನಾಗುತ್ತೆ? ಎಕ್ಸ್ಚೇಂಜ್ ತಗೊಳಲ್ವಾ? ನೋಡಿದ್ರ ಹೆಂಗಿದ್ದೀರಾ? ನಾನು ಎಕ್ಸ್ಚೇಂಜ್ ಮಾಡಲ್ಲ ಬಿಡಿ ಬ್ರೋ, ನನ್ನ ಎಮೋಷನ್ ಅದು. ನನ್ನ ಯಾವುದೇ XUV ಎಲ್ಲ ಬೆಂಜೆ ಬಂದ್ರು ನನ್ನ ಫಸ್ಟ್ ಕಾರ್ ಅನ್ನೋ ಎಮೋಷನ್ ಐತೆ ಅದರಲ್ಲಿ, ನಾನು ಅದನ್ನೇ ಓಡಿಸೋದು ಗೈಸ್. ನಾನು ಎಕ್ಸ್ಚೇಂಜ್ ಮಾಡಲ್ಲ. 7XO ಅಲ್ಲ, 7ZO ಬಂದ್ರು ನಾನು ತಗೊಳಲ್ಲ, ತಲೆ ಕೆಡಿಸ್ಕೊಬಿಡಿ ಗೈಸ್. ಈಗ ಥ್ರಾಟಲ್ ಕೊಟ್ಕೊ ಹೋಗೋಣ ನೋಡಿ.
ಮಚ್ಚಿ ಬೂಮ್ ಬೂಮ್ ಅಂತಾಯ್ತು. ಮಜಾ ಐತೆ ಮಚ್ಚ. ಸಸ್ಪೆನ್ಷನ್ ಹೆಂಗೈತೆ ಇದು? ಸಸ್ಪೆನ್ಷನ್ ಇನ್ನೂ ಜಾಸ್ತಿ ಸ್ಮೂತ್ ಐತೆ ಗೈಸ್ ಇದು. ಸೌಂಡ್ ಬರ್ತಲ್ಲ. ಸಸ್ಪೆನ್ಷನ್ ಫೀಲ್ ಆಗ್ತೈತೆ ನಮ್ಗೆ. ಹೆಂಗೆ ಗುಂಡಿಲ್ ಬಿಟ್ರು ಏನಾಯ್ತಿಲ್ಲ. ಇದು ರೋಡ್ ಗುಂಡಿ ಇಲ್ಲ, ಬಟ್ ಫೀಲ್ ಆಗ್ತೈತೆ ಸಸ್ಪೆನ್ಷನ್ ಹೆವಿ ಸ್ಮೂತ್ ಇರೋದು. ಚೆನ್ನಾಗೈತೆ ಗೈಸ್. 7X ಓಡಿಸ್ಕೊ ಬಂದಲ್ಲ, ಚೆನ್ನಾಗೈತೆ ಅನಿಸ್ತು. ಫೀಲ್ ಚೆನ್ನಾಗೈತೆ ಓಡ್ಸಕ್ಕೆ. ಆಟೋಮೆಟಿಕ್ ಇನ್ನೂ ಪವರ್ ಐತೆ. ವೈಟ್ ಕಲರ್ 7X ಒಂದ್ಸಲ ನೋಡ್ಬೇಕು ನಾನು, ಅವಾಗ ಒಳಗಡೆ ಔಟ್ಲುಕ್ ಹೆಂಗೈತೆ ಅನ್ನೋದು ಗೊತ್ತಾಗುತ್ತೆ ಗೈಸ್. ನಾನು 2 ಗಾಡಿನೂ ಓಡಿಸಿ ನಿಮಗೆ ಆಟೋಮೆಟಿಕ್ಕು ಮತ್ತು ಮ್ಯಾನ್ಯುವಲ್ ಎರಡೂ ಕೂಡ ಓಡಿಸಿ ನನಗೇನಿಸ್ತು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಿಸ್ತು? 7X ಇಷ್ಟ ಆಯ್ತಾ ಇಲ್ವಾ ಕಮೆಂಟಲ್ಲಿ ಹೇಳಿ. 700 ಇಷ್ಟನಾ 7X ಇಷ್ಟನಾ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.